ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಫ್ಟರ್ ಲಾಂಗ್ ಟೈಮ್ ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ದಿನಗಳಿಂದ ಲಾಗ್ನ ಮಾಡಿರೋಕ್ಕೆ ಆಗಿರಲಿಲ್ಲ. ಮಿನಿಮಮ್ 3 to 4 ಮಂತ್ ಆಯಿತು ನಾನು ಯಾವ ವಿಡಿಯೋನೂ ಹಾಕಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ. ಯಾಕೆ ಬ್ಯುಸಿ ಇದ್ದೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನಿವತ್ತು ಸತಾರಾ ಊರಿಗೆ ಹೋಗ್ತಾ ಇದ್ದೀನಿ. ಈ ಊರು ಮಹಾರಾಷ್ಟ್ರದ ಸೈಡ್ ಬರುತ್ತೆ. ನಮ್ಮ ಊರಿಂದ ಅಂದರೆ ಕಲಬುರಗಿಯಿಂದ ಸತಾರಾ ಊರಿಗೆ ಮಿನಿಮಮ್ 5 to 6 ಅವರ್ ಬೇಕಾಗುತ್ತೆ. ಹಾಗೆ ನಾನು ಸತಾರಾ ಊರಿನಲ್ಲಿ ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಮಾರ್ನಿಂಗ್ ಮನೆಯಿಂದ ಬೇಗನೆ ಹೊರಟಿದ್ವಿ. ಟಿಫಿನ್ ಕೂಡ ಮಾಡಿರಲಿಲ್ಲ. ಸೊ ಅದಕ್ಕೆ ಆಳಂದ ಹತ್ರ ಬಂದು ಟಿಫಿನ್ ಕೂಡ ಮಾಡ್ಕೊಂಡ್ವಿ. ಈ ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಟೈಮ್ ಬಂದುಬಿಟ್ಟು 3 o'clock ಆಗ್ತಾ ಇದೆ. ಸೊ ಮತ್ತೆ ಹಸಿವಾಗ್ತಾ ಇದೆ ಅಂತ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಮೆನ್ಯೂನ ಚೆಕ್ ಮಾಡಿ ಯಾರ್ಯಾರಿಗೆ ಏನೇನು ಊಟ ಬೇಕು ಅಂತ ಆರ್ಡರ್ನ ಮಾಡ್ಕೊಂಡ್ವಿ. ಹೊಟ್ಟೆ ತುಂಬ ಊಟನ ಮಾಡಿಕೊಂಡು ಮತ್ತೆ ಪಾನ್ನ ಹಾಕ್ಕೊಂಡ್ವಿ. ಫೈನಲಿ ವಿ ಆರ್ ರೀಚ್ಡ್ ಸತಾರಾ. ಇವಾಗ ಟೈಮ್ ಬಂದುಬಿಟ್ಟು 7 o'clock ಆಗ್ತಾ ಇದೆ. ನಾನು ಕಲಬುರಗಿಯಿಂದ ಸತಾರಾಗೆ ಹೋಗೋಕ್ಕೆ ಮಿನಿಮಮ್ 5 to 6 ಅವರ್ ಬೇಕಾಗುತ್ತೆ ಅಂತ ಹೇಳಿದ್ದೆ. ಬಟ್ ನಾವು ಬರ್ತಾ ರೋಡಲ್ಲಿ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಸ್ನ್ಯಾಕ್ಸ್ನ ತಿನ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಸೊ ಹಾಗಾಗಿ ನಮಗೆ ಲೇಟ್ ಆಯಿತು ರೀಚ್ ಆಗೋಕ್ಕೆ. ಸೊ ಅದಕ್ಕೆ ನಾವು ಲೇಟ್ ಆಗಿದೆ ಆಲ್ರೆಡಿ ಅಂತ ಯಾವ ಪ್ಲೇಸಸ್ಸು ನೋಡೋಕ್ಕೆ ಹೋಗಲಿಲ್ಲ. ಡೈರೆಕ್ಟ್ ರೆಸಾರ್ಟ್ಗೆ ಬಂದ್ವಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗ್ನಲ್ಲಿ ಯಾವ್ಯಾವ ಪ್ಲೇಸಸ್ಗೆ ವಿಸಿಟ್ ಮಾಡ್ತೀನಿ ಅಂತ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಆಲ್.